ಮುಂಬೈನ ಇಡಿ ಕಚೇರಿ ರಾತ್ರೋರಾತ್ರಿ ಬೆಂಕಿಗೆ ಆಹುತಿಯಾಗಿಬಿಟ್ಟಿದೆ. ನಿನ್ನೆ ರಾತ್ರಿ 2 ಗಂಟೆ 30 ನಿಮಿಷದಲ್ಲಿ ಏಕಾಏಕಿ ಹೊತ್ತಿ ಉರಿದಿದೆ ಇಡೀ ಇಡಿಯ ಕಟ್ಟಡ. 10 ಗಂಟೆಗಳು ತೆಗೆದುಕೊಂಡಿದೆ ನೋಡಿ. ಈ ಇಡಿ ಆಫೀಸ್ನ ಬೆಂಕಿ ಆರಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ 10 ಗಂಟೆ ಬೇಕಾಗಿದೆ ಅಂತ ಹೇಳಿದ್ರೆ ಈ ಇಡಿ ಆಫೀಸು ಅಷ್ಟೊಂದು ದುರ್ಬಲವಾಗಿತ್ತಾ ಇಲ್ಲಿ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಇಡಿ ಜಾರಿ ನಿರ್ದೇಶನಾಲಯದ ಕಚೇರಿ ಅಂದರೆ ಹೇಗಿರಬೇಕು, ಎಷ್ಟು ಭದ್ರತೆ ಇರುತ್ತೆ, ಇಂಥದ್ದೊಂದು ಬೆಂಕಿ ಅವಘಡ ಆದ ತಕ್ಷಣ ಅದನ್ನು ಆರಿಸುವಂಥ ವ್ಯವಸ್ಥೆ ಪ್ರೈಮರಿ ಅಲ್ಲೇ ಇರುತ್ತೆ. ಆಯಿತು, 1 ಗಂಟೆ ಆಗಲಿ, ಅರ್ಧ ಗಂಟೆ ಆಗಲಿ, ಸರಿ, 2 ಅವರ್ ಆಗಿಬಿಡಲಿ, ಓಕೆ. 10 ಗಂಟೆಗಳ ಕಾಲ ಈ ಒಂದು ಕಟ್ಟಡ ಹೊತ್ತಿ ಉರಿದಿದೆ ಅಂತ ಹೇಳಿದ್ರೆ ಏನಿದು, ಇಷ್ಟೊಂದು ಅವ್ಯವಸ್ಥೆಯ ಕಟ್ಟಡ ಇದಾಗಿತ್ತ ಅಂತ ಪ್ರಶ್ನೆ ಇದೆ. ಇಲ್ಲಿ ಹೆಚ್ಚುವರಿ ನಿರ್ದೇಶಕರ ಕಚೇರಿ ತನಿಖಾ ಘಟಕಗಳಿಗೇ ಬೆಂಕಿ ಬಿದ್ದುಬಿಟ್ಟಿದೆ. ಇಲ್ಲಿ ಆರ್ಥಿಕ ಅಪರಾಧಿಗಳ ಕಡತಗಳೇ ಭಸ್ಮ ಆಗಿದೆ. ವಿಷಯ ಏನು ಅಂದರೆ ನೋಡಿ, ನಮ್ಮ BBMP ಆಫೀಸಲ್ಲೂ ಕೂಡ ಬೆಂಗಳೂರಲ್ಲಿ ಅನೇಕ ಬಾರಿ ಬೆಂಕಿ ಬೀಳ್ತಾ ಇತ್ತು. ಇಂಥ ಸಂದರ್ಭಗಳಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಟ್ಯಾಕ್ಸ್ ಕಟ್ಟದೇ ಇರೋದು, ಅಕ್ರಮ ಪೇಪರ್ಗಳು, ಜಮೀನು ಕಬಳಿಸಿರೋದು, ಇಂಥ ಪೇಪರ್ ಯಾವ ರೂಮಲ್ಲಿ ಇರ್ತಾ ಇತ್ತೋ ಅಲ್ಲಿಗೆ ಬೆಂಕಿ ಬೀಳ್ತಾ ಇತ್ತು ಅಂತ BBMPಯಲ್ಲಿ. ಇಲ್ಲಿರ್ತಕ್ಕಂಥ ಅನುಮಾನ ಏನು ಅಂತ ಹೇಳಿದ್ರೆ, ಇದೀಗ ಮುಂಬೈನ ಇಡಿ ಕಚೇರಿಗೆ ಬೆಂಕಿ ಬಿದ್ದಿದೆಯಲ್ಲ, ಇಲ್ಲಿ ಹಲವು ಆರ್ಥಿಕ ಅಪರಾಧಿಗಳ ಕಡತಗಳೇ ಭಸ್ಮ ಆಗಿಬಿಟ್ಟಿದೆ ಅಂತ. ಇಡಿ ಕಚೇರಿ ಅದೇ ಅಲ್ವೇ, ಜಾರಿ ನಿರ್ದೇಶನಾಲಯ, ಹಣಕಾಸಿನ ಅಕ್ರಮ ವರ್ಗಾವಣೆ, ಮೋಸ ಮಾಡಿರೋದು, ದೇಶ ಬಿಟ್ಟು ಪರಾರಿಯಾಗಿರೋದು, ವಂಚಿಸಿರೋದು, ಇಂಥವ್ರದ್ದಲ್ಲಿರ್ತಕ್ಕಂಥ ಫೈಲ್ಗಳೆಲ್ಲವೂ ಕೂಡ ಯಾರ್ಯಾರ್ದು? ಮೆಹುಲ್ ಚೋಕ್ಸಿ, ನೀರವ್ ಮೋದಿ, ಛಗನ್ ಭುಜಬಲ್, ಅನಿಲ್ ದೇಶ್ಮುಖ್ ಸೇರಿದಂತೆ ಇತರೆ ಭ್ರಷ್ಟರ ದಾಖಲೆಗಳು ನಾಶವಾಗಿರುವ ಅನುಮಾನಗಳಲ್ಲಿ ವ್ಯಕ್ತವಾಗ್ತಾ ಇದೆ. ದೇಶವೆಲ್ಲ ಇಂಡಿಯಾ ಪಾಕಿಸ್ತಾನ, ಉಗ್ರರು, ಕಾಶ್ಮೀರ, ಪೆಹಲ್ಗಾಮ್ ಈ ಥರದ್ದು ಮಾತಾಡ್ತಾ ಇರಬೇಕಾದ್ರೆ ನೋಡಿ, ಇಡಿ ಕಚೇರಿಗೆ ಬಂದು ಅಲ್ಲಿ ಬೆಂಕಿ ಬಿದ್ದಿದೆ. ಹೇಳ್ತಿದ್ದರೆ ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಅಂಥೇಳಿ ಅನೇಕ ಕಡೆ ಇದೆ, ನಾವು ನೋಡೋದು. ರಾತ್ರಿಯೇ ಯಾವಾಗಲೂ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬೀಳ್ತಕ್ಕಂಥ ಬೆಳವಣಿಗೆಗಳು ನಡೀತವೆ. ಇಲ್ಲಿ ಸಮನ್ಸ್ ಪಡೆದಿರ್ತಕ್ಕಂಥ ನಿಗದಿತ ಸಾಕ್ಷಿಗಳ ವಿಚಾರಣೆಯ ಮೇಲೆ ಇದು ಪರಿಣಾಮ ಬೀರಬಹುದು. ದಾಖಲೆಗಳು ಸುಟ್ಟು ಹೋಗಿರೋದು ನಿಜ ಅಂತ ಖುದ್ದು ಇಡಿನೇ ಹೇಳಿದೆ. ಹೌದು, ಇಂತಿಂಥವ್ರ ದಾಖಲೆ ಸುಟ್ಟು ಹೋಗಿರೋದು ನಿಜ ಅಂತ ಅವರೇ ಹೇಳ್ತಿದ್ದಾರೆ. ಆದರೆ ಯಾರು ತಲೆ ಕೆಡಿಸ್ಕೋಬೇಡಿ, ಡಿಜಿಟಲೀಕರಣ ಆಗಿಬಿಟ್ಟಿದೆ, ಇದು ಏನು ತೊಂದರೆ ಇಲ್ಲ ಅಂತ ಹೇಳಿ ಇಡಿ ಅವರು ಹೇಳ್ತಾ ಇದ್ದಾರೆ. ಆರೋಪ ಪಟ್ಟಿಯ ಜೊತೆಗೆ ದಾಖಲೆಗಳು ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿವೆ. ಅವುಗಳ ಪ್ರತಿಗಳನ್ನು ಮುಂಬೈನ ಕಚೇರಿಯಲ್ಲಿ ಇಡಲಾಗಿತ್ತು ಅಷ್ಟೇ. ಬೆಂಕಿ ಆರಿಸುವುದಕ್ಕೆ 12 ಅಗ್ನಿಶಾಮಕ ವಾಹನಗಳು ಸತತ 10 ಗಂಟೆಗಳ ಕಾಲ ಪ್ರಯತ್ನಪಟ್ಟು ಬೆಂಕಿಯನ್ನು ತಹಬದಿಗೆ ತಂದಿವೆ.